बीदर जिले के औराबी तालुके में आज शनिवार 18 अक्टूबर को तालुके में बारिश के कारण फसलों को हुए नुकसान पर सरकार द्वारा मुआवजे की मांग करते हुए एपीएमसी क्रॉस से लेकर बस स्टॉप से होते हुए बसवेश्वर चौक तक औराब के विधायक प्रभु बी चौहान और जिला बीजेपी रैत मोर्चा के नेतृत्व में विरोध किया गया और रैली निकाली गई। इस विरोध रैली में भारी संख्या में किसान शामिल हुए। इनके अलावा पार्टी के मुखंड, महाशक्ति केंद्र, शक्ति केंद्र और सभी बूथों के पदाधिकारी, कार्यकर्ता, बीजेपी की महिला कार्यकर्ता इस कार्यक्रम में भाग लिए। बीजेपी जिला अध्यक्ष सोमनाथ पाटिल, जिला बीजेपी रैत मोर्चा के अध्यक्ष शिवराज अलमाजे, शासक प्रभु बी चौहान, पार्टी के नेता कार्यकर्ता सभी उपस्थित थे। अमरावती से केपी न्यूज के संवाददाता तालीम पाशा की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूले। औराद मंडल कड़िंद रैत मोर्चा कड़िंद सरकार विरोध ಪ್ರತಿಭಟನೆಗೆ ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಎಲ್ಲ ಟೀಮರು, ತಾಲೂಕು ಅಧ್ಯಕ್ಷರು, ನಮ್ಮೆಲ್ಲ ಜಿಲ್ಲಾ ತಾಲೂಕು ಎಲ್ಲ ನಮ್ಮ ಪದಾಧಿಕಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರಿ. ಎಲ್ಲ ನಮ್ಮ ರೈತರಿಗೆ ನಾನು ತಮ್ಗೆ ಕೇಳ್ತಾ ಮಾತಾಡಬೇಕು. ಸೋಯಾಬೀನ್ ಬಂದರೆ ಸೋಯಾಬೀನ್ ಹೆಸರು ಉರ್ದು ಸೋಯಾಬೀನ್ ಜವಾರ ತೊಗರಿ ಏನ್ ಮಾಡ್ಬೇಕು, ಏನ್ ಬೇಕು, ಏನ್ ಮಾಡ್ಬೇಕು, ಸರ್ಕಾರ ಏನ್ ಮಾಡ್ಬೇಕು? ಮುಖ್ಯಮಂತ್ರಿ ಬಂದಾರ, ಇನ್ಚಾರ್ಜ್ ಮಿನಿಸ್ಟರ್ ಖಂಡ್ರೆ ಬಂದಾರ, ರೆವಿನ್ಯೂ ಮಿನಿಸ್ಟರ್ ಬಂದಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದಾರ. ಈ ಟೈಮ್ ನಲ್ಲಿ ನಾನು ಹೋರಾಟ ಜೋರ್ನಲ್ಲಿ ಮಾಡಬೇಕು, ಜೋರ್ನಲ್ಲಿ ಹೋರಾಟ ಮಾಡಬೇಕು. ರಕ್ಷಕರಾದಂತಹ ಸನ್ಮಾನ್ಯ ಶ್ರೀ ಪ್ರಭು ಚೌಹಾಣ್ ಜಿ ಅವರೇ, ಈ ಮಂಡಲದ ಅಧ್ಯಕ್ಷರು ಆತ್ಮೀಯರಾದ ರಾಮಶೆಟ್ಟಿ ಪನ್ನಾಳಿ ಅವರೇ, ರೈತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರು, ಇದೇ ಕ್ಷೇತ್ರದ ಶಿವರಾಜ್ ಅಲ್ಮಾಜಿ ಅವರೇ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಔರಾಡಿ ಅವರೇ, ಜಿಲ್ಲೆಯ ಕಾರ್ಯದರ್ಶಿಗಳು, ಈ ಕ್ಷೇತ್ರದ ಪ್ರಭಾರಿಗಳಾದ ಮಹೇಶ್ ಸ್ವಾಮೀಜಿ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತಹ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಹಾಗೂ ರೈತ ಬಾಂಧವರೇ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದು ಮೂರನೇ ಹೋರಾಟ ಇದೆ. ಮೊದಲು ಬೀದರ್ ಗ್ರಾಮಾಂತರ ಘಟಕದಿಂದ ಒಂದು ಹೋರಾಟ ಆಗಿದೆ. ನಿನ್ನೆ ಬಸವ ಕಲ್ಯಾಣದಲ್ಲಿ ಬಹುಶಃ ತಾವೆಲ್ಲರೂ ನೋಡಿದ್ದೀರಿ, ನಮ್ಮ ಶಾಸಕರು, ಅಲ್ಲಿನ ಶಾಸಕರು ಚಾಟಿ ಏಟನ್ನು ತಿಂದು ಈ ಸರ್ಕಾರದ ಕಣ್ಣು ತೆರೆಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಸುಮಾರು 8 ರಿಂದ 10 ಸಾವಿರ ರೈತರು ತಮ್ಮ ಅರೆಬತ್ತಲೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿಯೂ ಕೂಡ ಸಾವಿರಾರು ರೈತರು ಸೇರಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ.